ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇರೋದು ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮನೆಯಲ್ಲಿ ಟೇಸ್ಟಿಯಾದ ಟೊಮೆಟೊ ಹಣ್ಣನ್ನು ಈ ರೀತಿ ಫ್ರೆಶ್ ಆಗಿರ್ತಕ್ಕಂಥ ಹಣ್ಣು ಇರೋದನ್ನು ತಗೊಂಡು ಇದರೊಳಗಿಂದ ಎಕ್ಸ್ಟ್ರಾ ರಸ ಇರುವುದನ್ನು ಚೆನ್ನಾಗಿ ಹಿಂಡಿ ತೆಗೆದು ತಗೊಂಡಿದ್ದೇನೆ. ಇದರೊಳಗಿಂದ ಬಂದಿದ್ದು ವೇಸ್ಟ್ ನೋಡಿ, ಈ ಥರ ರಸ ಮತ್ತು ಎಕ್ಸ್ಟ್ರಾ ಇರುವುದನ್ನ ವೇಸ್ಟ್ ಇರ್ತಕ್ಕಂಥದ್ದನ್ನೆಲ್ಲ ತೆಗೆದು ಇದನ್ನು ಹಾಕಬಾರ್ದು. ಇದನ್ನು ಹಾಕಿದರೆ ಸ್ವಲ್ಪ ಬೇಗ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತದೆ. ಹಾಗಾಗಿ ಇಷ್ಟು ತೊಗೊಂಡಿದ್ದೇನೆ. ಯಾವಾಗ ಬೇಕೋ ಆವಾಗ ಫ್ರೆಶ್ ಆಗಿ ಟೊಮೆಟೊ ಉಪ್ಪಿನಕಾಯಿ ಮಾಡಿಕೊಂಡು ಊಟ ಮಾಡಬಹುದು. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಹೊಸ ಪಾತ್ರೆ ತಂದಿದ್ದೆ ವಿಡಿಯೋ ಮಾಡೋಕ್ಕೆ ಅಂತ ಯೂಟ್ಯೂಬ್ನಲ್ಲಿ. ನೋಡಿ ಹೇಗಿದೆ ಅಂತ. ಮೊದಲು ಇದರಲ್ಲೇ ಮಾಡ್ತಾ ಇದ್ದೇನೆ, ಹೇಗೆ ಬರುತ್ತೆ ಅಂತ ನೋಡೋಣ. ಇದು ಉಪ್ಪಿನಕಾಯಿಗೆ ಹಚ್ಚೋಕೆ ಸಾಸಿವೆ ಹಿಂಡಿ ಹಚ್ಕೊಳ್ಬೇಕು. ಇದನ್ನು ಪುಡಿ ಮಾಡ್ಕೊಳ್ತೇನೆ. ಎಷ್ಟು ಸಾಸಿವೆ ಹಿಂಡಿನ ಹಚ್ಕೊಳ್ಬೇಕಾಗುತ್ತದೆ, ಟೇಸ್ಟಿಯಾಗಿ ಬರ್ತದೆ ಉಪ್ಪಿನಕಾಯಿ. ಈಗ ಇದರಲ್ಲಿ ಎಣ್ಣೆ ಹಾಕೋತಾ ಇದ್ದೇನೆ. ಅದರಲ್ಲಿ ಮೊದಲಿಗೆ ನಾನು ಜೀರಿಗೆನ ಹಾಕ್ತಾ ಇದ್ದೇನೆ. ಸ್ವಲ್ಪ ಸಾಸಿವೆ, ಇವಾಗ ಲವಂಗ, ಮೆಣಸು ಮತ್ತು ಮೆಂತ್ಯ ಕಾಳು ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೇನೆ. ಲವಂಗ, ಮೆಣಸು ಮತ್ತು ಮೆಂತ್ಯ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಲವಂಗ, ಮೆಣಸು ಮತ್ತು ಮೆಂತ್ಯಕಾಳು ಹಾಕುವುದರಿಂದ ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಹಾಳಾಗುವುದಿಲ್ಲ. ಯಾವುದೇ ಉಪ್ಪಿನಕಾಯಿ ಮಾಡಿದ್ರು, ಲಿಂಬೆ ಹಣ್ಣಿಂದು, ಮಾವಿನಕಾಯಿದು ಯಾವುದೇ ಉಪ್ಪಿನಕಾಯಿ ಮಾಡಿದ್ರು ಅದಕ್ಕೆ ಮೆಣಸು, ಲವಂಗ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಚಿಟಿಕೆ ಅರಸಿನ ಹಾಕಿ ಚೆನ್ನಾಗಿ ಕಲಸಿ ಈಗ ಅದರಲ್ಲಿ ಟೊಮೆಟೊ ಹಣ್ಣಿನ ಹೋಳುಗಳನ್ನು ಹಾಕಿದರೆ ಮುಗೀತು. ನೋಡಿ, ಫ್ರೆಶ್ ಆಗಿ ತುಂಬ ಕೆಂಪಗೆ ಕಲರ್ ಆಗಿರುವಂಥ ಉಪ್ಪಿನಕಾಯಿ ಮಾಡೋದಕ್ಕೆ ಟೊಮೆಟೊ ತಗೊಂಡಿದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಿಟ್ಟು ಹಚ್ಚಿದ್ರೇನೆ ಉಪ್ಪಿನಕಾಯಿ ಟೇಸ್ಟ್ ಬರುತ್ತದೆ. ಸ್ವಲ್ಪ ಸಾಸಿವೆ ಹಿಟ್ಟು ಹಚ್ಕೊಳ್ಬೇಕಾಗುತ್ತೆ. ಸಾಸಿವೆ ಹಿಟ್ಟು ಹಚ್ಚುವುದರಿಂದ ಬೇಗ ಹಾಳಾಗುವುದಿಲ್ಲ ಮತ್ತು ಚೆನ್ನಾಗೂ ಬರುತ್ತೆ, ಉಪ್ಪಿನಕಾಯಿ ಟೇಸ್ಟ್ ಬರುತ್ತೆ. ಇಲ್ಲ ಅಂದರೆ ಟೊಮೆಟೊ ಪಲ್ಯ ಊಟ ಮಾಡಿದ ಹಾಗೆ ಅನಿಸುತ್ತೆ ಸಾಸಿವೆ ಹಿಟ್ಟು ಹಚ್ಚಲಿಲ್ಲ ಅಂದರೆ. ಇದಕ್ಕೆ ಒಂದು ಹನಿ ಕೂಡ ನೀರು ಬಳಸಬಾರ್ದು, ನೀರಿನ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಈಗ ಒಗ್ಗರಣೆ ಹಾಕಾಯಿತು. ಈಗ ಇದನ್ನು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಬೇಯಲು ಬಿಡಬೇಕು. ಮೇಲೆ ಮುಚ್ಚಿ ಇದ್ದರೆ ಆಯಿತು. ನೋಡಿ, ಟೇಸ್ಟಿಯಾದಂಥ ಟೊಮೆಟೊ ಉಪ್ಪಿನಕಾಯಿ, ಮಾವಿನಕಾಯಿ ಅಂತಲೇ ಬರ್ತಾ ಇದೆ, ಟೊಮೆಟೊ ಉಪ್ಪಿನಕಾಯಿ ರೆಡಿ ಆಗ್ತಾ ಇದೆ. ಸೌತೆಕಾಯಿ ಉಪ್ಪಿನಕಾಯಿ ಕೂಡ ಇದೇ ರೀತಿ ಮಾಡ್ಕೋಬಹುದು. ಟೊಮೆಟೊ ಇರೋ ಸ್ಥಳದಲ್ಲಿ ಸೌತೆಕಾಯಿನ ತಗೋಬಹುದು. ಈಗ ಒಂದು 5 ನಿಮಿಷ ಮುಚ್ಚಲು ಬಿಡೋಣ. ಮುಚ್ಚಿದ್ರೆ 5 ನಿಮಿಷದ ಮೇಲೆ ಚೆನ್ನಾಗಿ ಉಣ್ಕೊಳ್ಳುತ್ತೆ ಎಲ್ಲ.
ಸಣ್ಣ ಇರಬೇಕು ಗ್ಯಾಸು. ನೋಡಿ ಟೇಸ್ಟಿಯಾದ ಉಪ್ಪಿನಕಾಯಿ ರೆಡಿ ಆಗಿದೆ ಅನಿಸುತ್ತೆ. ನೋಡೋಣ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ. ರೆಡಿ ಆಗಿದೆ. ಒಂದು 2 ನಿಮಿಷ ಆರಲು ಬಿಟ್ಟು ಸರ್ವಿಂಗ್ ಪ್ಲೇಟಿಗೆ ಹಾಕೋತೀನಿ. ನೋಡಿ ಟೇಸ್ಟಿಯಾದ ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನ ಜೊತೆ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹೊಸ ಫ್ರೆಂಡ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋವೊಂದಿಗೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.